ನೀವು ದೊಡ್ಡ ಜಯಕ್ಕಾಗಿ ಕಾಯ್ತಿದ್ದೀರಾ, ಆದರೆ ಜೀವನ ಬದಲಾಗೋದು ಪ್ರತಿದಿನದ ಒಂದು ಚಿಕ್ಕ ಜಯದಿಂದ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪಾರ್ಕ್ ವಿತ್ ಇನ್ ಕನ್ನಡ. ಇದು ಡೇ 4. ಇಂದು ನಾವು ಕಲಿಯೋದು ಚಿಕ್ಕ ಜಯಗಳ ಮಹತ್ವ. ಬಹಳ ಜನ ದೊಡ್ಡ ಸಕ್ಸಸ್ ನೋಡೋವರೆಗೂ ತಮ್ಮನ್ನು ತಾವು ನಂಬಲ್ಲ, ಆದ್ರೆ ಗೆಲ್ಲುವವರು ಏನು ಮಾಡ್ತಾರೆ ಗೊತ್ತಾ? ಅವರು ಪ್ರತಿದಿನ ಒಂದು ಚಿಕ್ಕ ಜಯ ಹುಡುಕುತ್ತಾರೆ. ದಿ ಮಾರಲ್ ಆಫ್ ದಿ ಸ್ಟೋರಿ: ಒಬ್ಬ ವಿದ್ಯಾರ್ಥಿ ಇದ್ದ. ಅವನಿಗೆ ಓದೋದು ಅಂದ್ರೆ ಭಯ. ಪೂರ್ಣ ಸಿಲೆಬಸ್ ನೋಡಿದ್ರೆ ತಲೆನೋವು. ಒಂದು ದಿನ ಅವನು ನಿರ್ಧಾರ ಮಾಡಿದ, ಪೂರ್ಣ ಸಿಲೆಬಸ್ ಅಲ್ಲ, ಇವತ್ತು ಒಂದೇ ಪಾಠ. ಅವನು ಅದನ್ನು ಓದಿದ. ಮುಂದಿನ ದಿನ ಇನ್ನೊಂದು ಪಾಠ. ಹೀಗೆ ಪ್ರತಿದಿನ ಒಂದು ಚಿಕ್ಕ ಜಯ. ಕೆಲವು ತಿಂಗಳುಗಳ ನಂತರ ಅವನು ಟಾಪರ್ ಆಗಿರ್ಲಿಲ್ಲ, ಆದ್ರೆ ಅವನು ಕಾನ್ಫಿಡೆಂಟ್ ಆಗಿದ್ದ. ಆ ಕಾನ್ಫಿಡೆನ್ಸ್ ಅವನ ಜೀವನವನ್ನೇ ಬದಲಿಸಿತು. ಸ್ನೇಹಿತರೆ, ಸಕ್ಸಸ್ ಒಂದು ದೊಡ್ಡ ಜಿಗಿತ ಅಲ್ಲ, ಅದು ಚಿಕ್ಕ ಚಿಕ್ಕ ಹೆಜ್ಜೆಗಳ ಸರಣಿ. ಒಂದು ದಿನ 10 ಗಂಟೆ ಕೆಲಸ ಮಾಡಿದ್ರೆ ಹೀರೋ ಅಲ್ಲ, ಪ್ರತಿದಿನ 1 ಗಂಟೆ ಕೆಲಸ ಮಾಡಿದ್ರೆ ಅವನೇ ಹೀರೋ. ಚಿಕ್ಕ ಜಯಗಳು ಏನು ಮಾಡುತ್ತವೆ ಗೊತ್ತಾ? ನಿಮ್ಮ ಮನಸ್ಸಿಗೆ ನಂಬಿಕೆ ಕೊಡುತ್ತವೆ, ನಿಮ್ಮೊಳಗಿನ ಭಯವನ್ನ ಕಡಿಮೆ ಮಾಡುತ್ತವೆ, ಮುಂದಿನ ಹೆಜ್ಜೆಗೆ ಶಕ್ತಿ ಕೊಡುತ್ತವೆ. ಯಾಕೆ ಚಿಕ್ಕ ಜಯಗಳು? ಈ 3 ಅಂಶಗಳು ಚಿಕ್ಕ ಜಯಗಳ ಮಹತ್ವವನ್ನ ತಿಳಿಸುತ್ತವೆ. ನಂಬರ್ 1, ಸ್ಮಾಲ್ ವಿನ್ಸ್ ಬಿಲ್ಡ್ ದಿ ಕಾನ್ಫಿಡೆನ್ಸ್. ನಾನು ಮಾಡಬಲ್ಲೆ ಅನ್ನೋ ಭಾವನೆ ಬರುತ್ತದೆ. ನಂಬರ್ 2, ಸ್ಮಾಲ್ ವಿನ್ಸ್ ರಿಡ್ಯೂಸ್ ದ ಪ್ರೆಷರ್. ಪೂರ್ಣ ಗುರಿ ತಲೆ ಮೇಲೆ ಇಲ್ಲ, ಇವತ್ತಿನ ಒಂದೇ ಕೆಲಸ. ನಂಬರ್ 3, ಸ್ಮಾಲ್ ವಿನ್ಸ್ ಕ್ರಿಯೇಟ್ ಮೂಮೆಂಟಮ್. ಒಂದು ಜಯ ಇನ್ನೊಂದು ಜಯದ ಅನ್ಸ್ಟಾಪಬಲ್ ಫ್ಲೋ ಆಗಿರುತ್ತೆ. ದೊಡ್ಡ ಗುರಿಗೆ ಹೋಗೋ ದಾರಿ ಚಿಕ್ಕ ಜಯಗಳಿಂದಲೇ ನಿರ್ಮಾಣವಾಗುತ್ತದೆ. ಇವತ್ತು ಗೆಲ್ಲಲೇಬೇಕು ಅನ್ನೋ ಒತ್ತಡ ಬೇಡ, ಇವತ್ತು ಪ್ರಯತ್ನಿಸಲೇಬೇಕು ಅನ್ನೋ ನಿರ್ಧಾರ ಸಾಕು. ಚಿಕ್ಕ ಜಯಗಳನ್ನು ತಿರಸ್ಕರಿಸಬೇಡಿ, ಅವುಗಳೇ ದೊಡ್ಡ ಕತೆ ಬರೆಯುತ್ತವೆ. ಇಂದು ಡೇ 4. ನನ್ನಿಂದ ನಿಮಗೆ ಒಂದು ಪ್ರಶ್ನೆ. ಇವತ್ತು ನಿಮ್ಮ ಒಂದು ಚಿಕ್ಕ ಜಯ ಏನು? ಕಮೆಂಟ್ ಮಾಡಿ. ಇದು ಅಕೌಂಟಬಿಲಿಟಿ ಅಲ್ಲ, ಇದು ಗ್ರೋತ್ ಆಗಿರುತ್ತದೆ. ಪ್ರತಿದಿನ ಒಂದು ಚಿಕ್ಕ ಜಯ, ಅದೇ ನಿಮ್ಮ ದೊಡ್ಡ ಫ್ಯೂಚರ್ ಆಗಿರುತ್ತೆ. ಸ್ಪಾರ್ಕ್ ವಿತ್ ಇನ್ ಯು, ಕೀಪ್ ವಿನ್ನಿಂಗ್ ಡೈಲಿ.